ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗಳು ತಾರಕಕ್ಕೇರಿರುವ ನಡುವೆ ಶಾಸಕ ಯತ್ನಾಳ್ ಹಲವು ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ನೂತನ ಮುಖ್ಯಮಂತ್ರಿ ಯಾರೇ ಆಗಲಿ ಅವರಿಗೆ ಶುಭವಾಗಲಿ ಎಂದು ಹೇಳಿರುವ ಯತ್ನಾಳ್ ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡಬಾರದು ಎಂದಿದ್ದಾರೆ. ಮುಂದಿನ 2 ವರ್ಷಗಳ ಅಧಿಕಾರಾವಧಿಯಲ್ಲಿ ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳ ಕುರಿತು ಮಾತನಾಡಿದ ಅವರು ವಿಪಕ್ಷಗಳ ಪಾತ್ರದ ಮೇಲೂ ಪ್ರಶ್ನೆ ಎತ್ತಿದ್ದಾರೆ. ವಿಧಾನಸಭೆ ಒಳಗೂ ಹೊರಗೂ ಪರಿಣಾಮಕಾರಿಯಾಗಿ ಹೋರಾಟ ನಡೆಸಲು ವಿಪಕ್ಷ ವಿಫಲವಾಗಿದೆ ಎಂದು ಟೀಕಿಸಿದ ಯತ್ನಾಳ್, ಬಿಜೆಪಿ ವಿಪಕ್ಷವಾಗಿ ಸೋತಿದೆ ಎಂಬ ಜನಾಭಿಪ್ರಾಯವಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಅವರ ಸಚಿವ ಅವಧಿಯ ಕಾರ್ಯಕ್ಷಮತೆಯನ್ನು ಪ್ರಶ್ನಿಸಿದ ಯತ್ನಾಳ್, ನೀರಾವರಿ ಸಚಿವರಾಗಿ ಗಮನಾರ್ಹ ಕೊಡುಗೆ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ. ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣಗಳನ್ನು ಉಲ್ಲೇಖಿಸಿದ್ದಾರೆ. ಯಾರೇ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವ್ರಿಗೆ ನಾವೆಲ್ಲ ಶುಭವನ್ನೇ ಕೋರಬೇಕು. ಯಾಕಂದರೆ ಯಾವಾಗಲೂ ನಕಾರಾತ್ಮಕ ಮಾತಾಡಬೇಕು. ಇವತ್ತೇನು ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ, ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಆದಷ್ಟು ಇನ್ನೇನು 2 ವರ್ಷ ಉಳಿದಿದೆ. ಕರ್ನಾಟಕದಲ್ಲಿ ಕೊನೆಯ ಅವಧಿಯ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇಷ್ಟರಲ್ಲಿ 2 ವರ್ಷದಲ್ಲಿ ಏನು ಸಾಧ್ಯ ಆದರೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾನು ಶುಭ ಹಾರೈಕೆಯನ್ನು ಸಲ್ಲಿಸ್ತೇನೆ. ಏನು ಅವರಿಗೆ ಕೇಳಬೇಕು ನೀವು. ಅವರಿಗೆ ಲಾಭ ನಷ್ಟ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾಯಿದೆ. ಯಾಕಂದರೆ ಪರಿಣಾಮಕಾರಿಯಾಗಿ ವಿಧಾನಸಭೆಯಲ್ಲಿ ಮತ್ತು ವಿಧಾನಸಭೆ ಹೊರಗೆ ಯಾವುದೇ ರೀತಿ ಕಳೆದ 3 ವರ್ಷಗಳಿಂದ ಜನಪರವಾದಂಥ ಅದನ್ನು ಅಂತಿಮ ನಿರ್ಣಯಕ್ಕೆ ಬರುವ ರೀತಿಯಲ್ಲಿ ಒಂದು ಹೋರಾಟನೂ ಮಾಡಲಿಲ್ಲ. ಮತ್ತು ವಿಧಾನಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಯಾವ ರೀತಿ ಭಾಷಣ ಮಾಡಿದ್ರು, ನೇರವಾಗಿ ಸರ್ಕಾರವನ್ನು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವಂಥ ಯಾವುದೇ ರೀತಿಯ ಮಾತುಗಳಲ್ಲಿ ಹರಿತವಾದಂಥದ್ದಿರಲಿಲ್ಲ. ಕೇವಲ ತಮ್ಮ ಪೂಜ್ಯ ತಂದೆಯವರ ಗುಣಗಾನ, ಅವ್ರು ಕೊಟ್ಟಂಥ ಸೈಕಲ್ಲು, ಅವ್ರು ಕೊಟ್ಟಂಥ ಮಹಿಳೆಯರ ಭಾಗ್ಯಲಕ್ಷ್ಮಿ ಬಿಟ್ಟರೆ ಏನೋ ಈ ಸರ್ಕಾರದ ಮೇಲೆ ನೇರವಾಗಿ ಯಾವುದೇ ರೀತಿ ಬಿ ಜೆ ಪಿಯಿಂದ ಒಂದು ರೀತಿ ಸೀರಿಯಸ್ ಆಗಿ ಗಂಭೀರವಾಗಿ ಯಾವುದೇ ವಿಷಯಗಳನ್ನು ತಾರ್ಕಿಕ ಹಂತಕ್ಕೆ ಒಯ್ಯಲಾರದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇದು ಸಾಕಷ್ಟು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸತ್ತಿದೆ ಅನ್ನೋಂಥ ಒಂದು ಜನರ ಭಾವನೆ ಬರೋ ಮುಂದೆ ಮತ್ತು ಇವ್ರ ಸಾಧನೆ ಏನು, ಈ ಸಾಧನೆ ಇರುವುದರಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ವಿಫಲ ಆಗಿದೆ ಅನ್ನೋಂಥ ಕಟು ಟೀಕೆಗೆ ಇವತ್ತು ಒಳಗಾಗಿದೆ. ಡಿಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಬರ್ತಾ ಇದೆ ಸರ್, ನಾಳೆ ಏನು ಅನಿಸುತ್ತೆ ಸರ್? ನಾವೇನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ಇನ್ನು ಮುಖ್ಯಮಂತ್ರಿ ಆದಮೇಲೆ ಏನು ಮಾಡ್ತಾರೆ ನೋಡಬೇಕು, ಅಷ್ಟೇ ಕಾದು ನೋಡಬೇಕು. ಸಚಿವರಾದವ್ರು ಹೇಗಿರಬೇಕು ಅಂತ ನಿರೀಕ್ಷೆ ಇದೆ ಸರ್? ಯಾಕಂದರೆ 3 ವರ್ಷದಲ್ಲಿ ಅನೇಕರು ಜಿಲ್ಲಾ ಪ್ರವಾಸ ಮಾಡಿಲ್ಲ, ಉಸ್ತುವಾರಿಗಳಾಗಿ ಅಲ್ಲಿನ ಜನರ ಸಮಸ್ಯೆ ಆಗಿಲ್ಲ. ಹಾಗಾಗಿ ಯಾವ ರೀತಿಯಾಗಿರ್ಬೇಕು ಸರ್ ಸಚಿವರಾಗಿ? ಅವರು ಕಾಂಗ್ರೆಸ್ ಯಾವ ಸರ್ಕಾರ ಯಾವ ಪಕ್ಷ ಇರ್ತದೆ ಅವರು ಮೌಲ್ಯಮಾಪನ ಮಾಡಬೇಕು. 3 ವರ್ಷದಲ್ಲಿ ನೀನು ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿಯಪ್ಪ, ಎಷ್ಟು ಸಾರ್ವಜನಿಕ ಜನರಿಗೆ ಭೇಟಿಯಾಗಿದೆಯಾ, ಸಾರ್ವಜನಿಕ ಸಂದರ್ಶನ ಎಷ್ಟು ಮಾಡಿದೆಯಾ, ಎಷ್ಟು ನಿನ್ನ ಇಲಾಖೆಯಲ್ಲಿರುವಂಥ ಫೈಲ್ಗಳನ್ನು ಕ್ಲಿಯರ್ ಮಾಡಿದೆಯಾ, ಮತ್ತು ಸಾಕಷ್ಟು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರವು ಆರೋಪ ಇದೆ, ಅದರ ಬಗ್ಗೆ ಏನು ಅನ್ನುವಂಥ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ
ಮಂತ್ರಿ ಮಾಡಬೇಕೆ ವಿನಃ ಇದ್ದಂಥವ್ರನ್ನೇ ಮತ್ತೆ ಮುಂದುವರ್ಸೋದು. ಅವ್ರ ಭ್ರಷ್ಟಾಚಾರ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದ ಮೇಲೂ ಸಹ ಮತ್ತೆ ಅದೇ ಜನರನ್ನ ಮತ್ತೆ ಮಂತ್ರಿ ಮಾಡೋದ್ರಿಂದ ಏನೋ ಅಂತಾರಲ್ಲ, ಅದು ಓಲ್ಡ್ ಬಾಟಲ್ ನೀವು ಏನೋ ಅಂತಾರಲ್ಲ, ಹಾಂ, ಹಳೆ ಬಾಟ್ಲು ಹೊಸ ಮದ್ಯ ಆದಂಗೆ ಆಗ್ತದೆ. ಅದರಿಂದ ಏನು ಲಾಭ ಆಗೋದಿಲ್ಲ. ಈಗ 3 ವರ್ಷದಾಗ ನಾವು ನೋಡಿದ್ದೀವಿ ಮಂತ್ರಿಗಳು ಯಾರ್ಯಾರು ಸಾಮರ್ಥ್ಯ ಅನ್ನೋದು ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲಿಯೂ ಸಹ ಚರ್ಚೆ ಆಗಿದೆ. ನಿಜವಾಗಿಯೂ ಒಳ್ಳೆಯ ಸರ್ಕಾರ ಕೊಡಬೇಕಾದ್ರೆ ಒಳ್ಳೆಯ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ದುರ್ದೈವ ಅಂದರೆ ಜಾತಿವಾರು ಪ್ರದೇಶವಾರು ಅಂದ್ಕೊಂಡು ಮತ್ತು ಅದೇ ಹಳೆ ಮುಖಗಳಂತಂದರೆ ಯಾವುದೇ ರೀತಿಯ ಬದಲಾವಣೆ ಈ ಸರ್ಕಾರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ.